ಶುಭೋದಯ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನಮ್ಮ ಓಶೋ ಹರೀಶ್ ಬ್ಲಾಗ್ಸ್ಗೆ ವೆಲ್ಕಮ್ ಬ್ಯಾಕ್ ಗೈಸ್. ಇವತ್ತು ನಾನು ಎಲ್ಲ ಬೇಗನೆ ಎದ್ದು ರೆಡಿಯಾಗಿ ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿ ನೋಡಿ ಎಲ್ಲ ರೆಡಿ ಆಗೋರು ಇಬ್ಬರು. ಗಾಯನವ್ರದ್ದು ಇವತ್ತು ಸ್ಕೂಲ್ ಓರಿಯೆಂಟೇಷನ್ ಇದೆ. ಒಂದು ಬಟ್ಟೆ, ಸ್ಕೂಲು, ಬ್ಯಾಗು, ಮತ್ತು ಏನೇನೋ ಇನ್ಫಾರ್ಮೇಷನ್ ಹೇಳ್ತಾರಂತೆ. ಅದಕ್ಕೆ ನಾವು ಹೋಗ್ತಾ ಇದ್ದೀವಿ ಗಾಯನ ಕರ್ಕೊಂಡು. ಚಿನ್ನಿ ಮತ್ತು ಗೌತಮಿ ಅವರ ಫ್ರೆಂಡ್ ಮನೆಗೆ ಹೋಗ್ತಿದ್ದಾರೆ. ಎಲ್ಲರೂ ಒಟ್ಟಿಗೆ ಹೋಗಿ ಸ್ಕೂಲಿಂದ ಅವರು ಆ ಕಡೆ ಹೋಗ್ತಾರೆ, ನಾವು ಆಫೀಸ್ಗೆ ಹೋಗ್ತಾ ಇದ್ದೀವಿ ಗೈಸ್. ನೀವು ಗೈಸ್ ಇನ್ನೊಂದು ವಿಷಯ ಏನಪ್ಪ ಅಂದರೆ, ನಂದು ಆ್ಯಕ್ಚುಲಿ ಸಾಟರ್ಡೇ ಸಂಡೇಸ್ ಯಾವಾಗ ನಾನು ಫ್ರೀಯಾಗಿರ್ತೀನಿ ಬ್ಲಾಗ್ ಮಾಡೋಕ್ಕಾಗುತ್ತೆ. ಆ ದಿನ ನಾನು ಫುಲ್ ಬ್ಲಾಗ್ ಮಾಡಿರ್ತೀನಿ ಗೈಸ್. ಅದನ್ನು ನಾನು ಫುಲ್ ಕಂಟೆಂಟಾಗಿ ಲಾಂಗ್ ವೀಡಿಯೋಸ್ ಮಾಡಿ ಹಾಕಿರ್ತೀನಿ. ಮೀನ್ ವೈಲ್ ಯಾವತ್ತು ನಾನು ಫುಲ್ ಕಂಟೆಂಟ್ ಮಾಡೋಕ್ಕಾಗಿರಲ್ಲ. ಆವಾಗ ಮಿನಿ ಬ್ಲಾಗ್ಸ್ ಮಾಡಿರ್ತೀನಿ ಗೈಸ್. ನೋಡಿ ಆಲ್ರೆಡಿ ನಾನು ಸ್ಟಾರ್ಟ್ ಮಾಡಿದ್ದೀನಿ ಮಿನಿ ಬ್ಲಾಗ್ಸು. ಮಿನಿ ಬ್ಲಾಗ್ಸ್ನ ನಾನು ಶಾರ್ಟ್ ಮುಖಾಂತರ ಹಾಕಿರ್ತೀನಿ. ಯಾರ್ಯಾರು ನೋಟಿಫಿಕೇಷನ್ ಆನ್ ಮಾಡಿರಲ್ಲ ಆನ್ ಮಾಡಿಕೊಂಡು ನೋಡಿ, ಓಕೆ ಸರಿನಾ ಗೈಸ್? ಯಾರು ಮಿಸ್ ಮಾಡಬೇಡಿ, ಮಿನಿ ಬ್ಲಾಗ್ಸು ನೋಡಿ, ಶಾರ್ಟ್ಸ್ನ ಸಪೋರ್ಟ್ ಮಾಡಿ. ಫ್ರೀ ಯಾವಾಗ ಆಗುತ್ತೋ ಅವಾಗೆಲ್ಲ ನಾನು ಲಾಂಗ್ ವೀಡಿಯೋಸ್ ಮಾಡ್ತಾ ಇರ್ತೀನಿ ಗೈಸ್. ಸರಿ ಬನ್ನಿ, ಈಗ ನಾವು ಟೈಮ್ ಆಯಿತು, ತಿಂಡಿ ತಿನ್ಕೊಂಡು ಬೇಗ ಸ್ಕೂಲ್ಗೆ ಬನ್ನಿ ಗೈಸ್. ಇನ್ನೊಂದು ವಿಚಾರ, ಆ್ಯಕ್ಚುಲಿ ನಾನು ಏನು 100 days ಎಕ್ಸಸೈಸ್ ಚಾಲೆಂಜ್ ಮಾಡಿದ್ದೀನಲ್ಲ, ಅದನ್ನು ಮಾಡ್ತಿದ್ದೀನಿ. ಅದನ್ನು ನೋಡಿ, ಮಿಸ್ ಮಾಡಬೇಡಿ. ಎರಡನೇದು ಫುಡ್ ಬ್ಲಾಗು, ಫುಡ್ ಶಾರ್ಟ್ಸು ಮಾಡ್ತಾಯಿದ್ದೀನಿ. ಏನು ಸಿಂಪಲ್ ಈಸಿ ರೆಸಿಪೀಸ್ ಎಲ್ಲ ಮನೆಯಲ್ಲೇ ಮಾಡೋವಂಥದ್ದು ಹೋಮ್ ಮೇಡ್ ಮಾಡಿಕೊಂಡು ಮಾಡ್ತಿದ್ದೀನಿ. ಅದಕ್ಕೂ ಸಪೋರ್ಟ್ ಮಾಡಿ. ಇನ್ನು ಮುಂಚೆ ಹೋಗ್ತಾ ನೆಕ್ಸ್ಟು ಬೇರೆ ಬೇರೆ ಚಾಲೆಂಜಸ್ಸು ಆಗಲಿ, ಬೇರೆ ಥಿಂಗ್ಸ್ ಆಗಲಿ ಯೋಚನೆ ಮಾಡಿದ್ದೀವಿ. ಇದೆಲ್ಲ ಕಂಪ್ಲೀಟ್ ಆದಮೇಲೆ ಅದನ್ನು ಅನ್ನೋದು ಇಂಟ್ರಡ್ಯೂಸ್ ಮಾಡ್ಕೊಂಡು ಹೋಗ್ತೀನಿ. ಅವಲಕ್ಕಿ ಚಿತ್ರಾನ್ನ, ಕಡಲೆಕಾಯಿ ಬೀಜ ಮಾತ್ರ ತಿಂತೈತೆ. ಗುಡ್ ಮಾರ್ನಿಂಗ್ ಅಮ್ಮು. ಎಲ್ಲಿಗೆ ಹೋಗ್ತಾ ಇದೀವಿ ನಾವು? ಎಲ್ಲಿಗೆ ಹೋಗ್ತಿರೋದು? ಎಲ್ಲಿಗೆ ಹೋಗ್ತಾ ಇದೀವಿ? ನೀನೇ ಹೇಳ್ದೆ. ಅಮ್ಮೋ, ಅದಾಯ್ತಾ? ನೀನು ಸೇರ್ಕೊಂತೀಯಾ? ಬನ್ನಿ ಮೇಲೆ ಹೋಗೋಣ. ಸ್ಲಿಪ್ಪರ್ ಬಿಡು. ಬಿಡು ಸೆಂಟ್ರಲ್ಲಿ ಗಾಯನ್ ಮಾಡ್ಲಿ ಬಿಡು. ಸ್ಕೂಲ್ ಗೆಟ್ ಬಂದೈತೆ. ಹೂ ಅನ್ನೋದಲ್ಲ ಸಾರ್, ಅಳ್ದಿರೋ ಹೋಗ್ಬಾರ್ದು. ಟೀ ಶರ್ಟು ನೀನು ಇವಳು ಹೋಗ್ತೀನಿ ಅಂತಾಳೆ ಪಾಪ. ಒಂದು ಚಡ್ಡಿ, ಸ್ಕೂಲ್ ಬ್ಯಾಗು, ಸ್ಕೂಲ್ ಬ್ಯಾಗ್, ಇನ್ನೆಲ್ಲ ಬುಕ್ಸು ಗೈಸ್.
ಎಲ್ಲ ಬುಕ್ಸು ಡ್ರಾಯಿಂಗ್ ಬುಕ್ಸ್, ಕನ್ನಡ, ಹಿಂದಿ, ಆರ್ಟ್ ಆ್ಯಂಡ್ ಕ್ರಾಫ್ಟ್. ಇದೆಯಪ್ಪ, ಇವಾಗ ಇಷ್ಟೊಂದು ಬುಕ್ಕ ನಿಮಗೆ. ನಮಗೆಲ್ಲ ಬುಕ್ಕೇ ಇರಲಿಲ್ಲ. ಕ್ಯಾಪು, ಇನ್ನೊಂದು ಕ್ಯಾಪು. ಶೂ ಕೊಡಲೇ ಇಲ್ಲ. ಆಮೇಲೆ ಕೊಡ್ತಾರೆ. ಕೊಡೋರ್ಗು ಇರಮ್ಮ. ಅಣ್ಣದಮ್ಮ, ಅದು ಅಣ್ಣದು, ಗಾಯಂದು. ಆರ್ಟ್ ಆ್ಯಂಡ್ ಕ್ರಾಫ್ಟ್ ಬುಕ್ಸ್ ಎಲ್ಲ ಐತೆ. ಸೊ something is different. ಹಿಂದಿ ಏನಮ್ಮ? ಏನು ಬುಕ್ ಎತ್ಕೊಂಡು ಹೋಗ್ಬೇಕು ಅಂತ ಏನು ಹೇಳಿಲ್ಲ ಅಲ್ಲ. ಅದೆಲ್ಲ ರೈಟಿಂಗ್, ಏನಂತಾರೆ ಅದನ್ನು, ಟೆಕ್ಸ್ಟ್ ಬುಕ್ಸ್ ಥರ, ರೈಮ್ಸು, ಕನ್ನಡ. ಮೈ ಲಿಟ್ರಸಿ ವರ್ಕ್ ಬುಕ್, ಮೈ ಲಿಟ್ರಸಿ ಪ್ರಾಕ್ಟೀಸ್ ಬುಕ್. ಓಕೆ, ಏನಿದೆ ಅಂತ. ಹಲೋ, ಹಾಂ, ಐ ಶುಡ್ ಸಿ ದಟ್. ಆಯ್ತು, ಇಲ್ಲೇ ಬುಕ್ ಒಳಗಡೆನೇ ಇಟ್ಟಿರ್ತೀನಿ. ವೈ ಆರ್ ಕೀಪಿಂಗ್ ಇನ್ಸೈಡ್? ಇಲ್ಲೇ ಇಟ್ಟಿರ್ತೀನಿ. ಇವಾಗೆಲ್ಲ ಒಂದೇ ಸಲ ಇದು ಮಾಡ್ಕೊಳ್ತಾ ಅದು ಮಾತ್ರ ಚೆಕ್ ಮಾಡ್ತೀನಿ. ಟೈಮ್ಗೆ ನೋಡಿ. ಅಬ್ಬ 1 hour ಕೂತ್ಕೊಳ್ಳೋಕೆ ಆಗಲಿಲ್ಲ ಗೈಸ್, ಫುಲ್ ನಿದ್ದೆ ಬರ್ತಾಯಿತ್ತು. ಮತ್ತು ಮಕ್ಳು ಹೆಂಗೆ ಕುತ್ಕೋಬೇಕು? ಮಕ್ಕಳು ನನ್ನ ಮಗ ಹೆಂಗೆ ಅವ್ರು ಕುತ್ಕೊಂತಾರೆ. ಅವ್ರಿಗೆ ಅದೇ ತಾನೇ ಇವಾಗ ಮೇನು. ನಮ್ದೆಲ್ಲ ಆಯಿತು. ಬಾಯ್ ಚಿನಿ, ಬಾಯ್. ಹ್ಞೂ, ಅವರೆಲ್ಲ ಹೋದರು ಅವ್ರ ಫ್ರೆಂಡ್ ಮನೆಗೆ, ಗೌತಮಿ ಮತ್ತು ಬಂಗಾರಿ, ಚಿನ್ನಿ. ಸೊ ನಾನು ಗಾಯನ್ ಮಾತ್ರ ಇಲ್ಲಿದ್ದೀವಿ. ಆ್ಯಕ್ಚುಲಿ ಪೇರೆಂಟಿಂಗ್ ಅನ್ನೋದು ಈಗ ಒಂದು 3 ವರ್ಷ ಏನಾಗುತ್ತೆ ಅಂದರೆ ಗೈಸ್, ಈ ಮಕ್ಕಳು ಸ್ಕೂಲ್ಗೆ ಹೋಗೋವರೆಗೂ ಒಂದು ಡಿಫ್ರೆಂಟ್ ವೈಬ್. ಹೇಗೆ ಅಂದರೆ ಇವರು ಆಟ ಆಡೋದು, ಜಗಳ, ಇವರೊಂಥರ ಆಟ ಆಡ್ತಾ ಇರ್ತಾರೆ. ಅದು ವಸ್ತು ಮಿತ, ಅದು ತಿನ್ನೋದು, ಇದು ಮಾಡೋದು, ಹಂಗೆಲ್ಲ ಇರುತ್ತೆ. ಸೊ ಈಗ ಸ್ಕೂಲು ಸ್ಟಾರ್ಟ್ ಆಗುತ್ತಲ್ವಾ, ಸೊ ಅದು ನಮಗೆ ಇನ್ನೊಂದು ರೆಸ್ಪಾನ್ಸಿಬಿಲಿಟಿ ಅನ್ನೋದು ಕ್ರಿಯೇಟ್ ಆಗುತ್ತೆ. ಈಗ ಮುಂಚೆ ಇದ್ದಿದ್ದು ಬೇರೆ, ರೆಸ್ಪಾನ್ಸಿಬಿಲಿಟಿನೇ ಬೇರೆ. ಬಟ್ ಇವಾಗ ಸ್ಕೂಲ್ಗೆ ಹೋಗ್ತಾ ಇರೋದು ಇನ್ನೊಂದು ರೆಸ್ಪಾನ್ಸಿಬಿಲಿಟಿ ನಮಗೆ. ಸೊ ಇವಾಗಿಂದನೇ ನಮಗೆ ಪೇರೆಂಟಿಂಗ್ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಈಗಲೇ ನಾವು ಅವ್ರಿಗೆ ಏನು ಹೇಳ್ಕೊಡ್ಬೇಕು, ಏನು ಹೇಳ್ಕೊಡ್ಬಾರ್ದು ಅನ್ನೋದು ತುಂಬಾ ಇದಾಗುತ್ತೆ. ಆ್ಯಕ್ಚುಲಿ ಇದೇ ಟೈಮು, ಅವ್ರ ಸ್ಕೂಲ್ಗೆ ಹೋಗೋ ಟೈಮ್ಗೆ ನಾವು ಕರೆಕ್ಟಾಗಿ ನಾವು ಅವ್ರಿಗೆ ಗೈಡ್ ಮಾಡಬೇಕಾಗುತ್ತೆ. ಏನಾಗುತ್ತೆ, ಏನೇನು ಮಾಡಬೇಕು, ಯಾವ ಥರ ಇರುತ್ತೆ ಲೈಫು ಅನ್ನೋದನ್ನು. ಸೊ ಅದು ಅವರ ಓರಿಯೆಂಟೇಷನಲ್ಲಿ ಕೂತಾಗ ನನಗೆ ಅದೇ ಯೋಚನೆ ಬರ್ತಾಯಿತ್ತು. ಹೌದಲ್ವಾ, ಇದು ಏನಪ್ಪ ಇವಾಗೇ ಕರೆಕ್ಟು, ಇವಾಗ ಅವ್ರಿಗೆ ಸ್ಟಾರ್ಟು. ಸೊ ಅದನ್ನು ನಾವು ರೆಸ್ಪಾನ್ಸಿಬಲ್ ಆಗಿ ಹೇಳ್ಕೊಡ್ಬೇಕು, ಗೈಡ್ ಮಾಡಬೇಕು ಅಂತ ಅನಿಸ್ತು. ಸೊ ಗೈಸ್, ಹಾಗೆ ಹೊಟ್ಟೆ ಹಸಿತಾಯಿತ್ತು. ನಾನು ಫಸ್ಟ್ ಟೈಮು ಬಿಗ್ ಪಿಜ್ಜಾ ಆರ್ಡ್ರ್ ಮಾಡೋಣ ಅಂದ್ಬಿಟ್ಟು ಮಾಡಿದ್ವಿ. ಹೆಂಗಿದೆ ಅಂತ ಗೊತ್ತಿಲ್ಲ. ಮುಂಚೆ ತಿಂತಾಯಿದ್ವಿ, ಬಟ್ ಬಿಗ್ಗರ್ ಪಿಜ್ಜಾ ಯಾವತ್ತೂ ತಿಂದಿಲ್ಲ. ಟ್ರೈ ಮಾಡೋಣ ಅಂತ ಬುಕ್ ಮಾಡಿದ್ದೀವಿ. ನೋಡೋಣ ಬನ್ನಿ ಗೈಸ್. ನೋಡಿ ಗೈಸ್, ಅವಳಿಗೆ ಟ್ರೀಟ್ ಕೊಟ್ಟಿದ್ದೀನಿ ಅಲ್ಲಿ ನೋಡ್ಬೋದು ನೀವು. ಆ ಟ್ರೀಟು ಆ್ಯಕ್ಚುಲಿ ಟ್ರೀಟ್ನ ಬಿಡಲ್ಲ ಅವಳು. ತಿಂತಾಳೆ. ಬಟ್ ನಾನು ಇಲ್ಲಿ ಪಿಜ್ಜಾ ತಂದಿರೋದ್ರಿಂದ ಆ ಟ್ರೀಟ್ನ ಮೂಸ್ತಾನೇ ಇಲ್ಲ. ಅಲ್ಲಲ್ಲಿ ಇಲ್ಲಿ ನೀನು ಟ್ರೀಟ್ ಬೇಡ, ಇವಾಗ ನಿನಗೆ ಈ ಪಿಜ್ಜಾ ಬೇಕು. ಸ್ಮೆಲ್ ಬಂದ್ಬಿಟ್ಟೈತೆ. ಏನಾದರೂ ಈಚೆ ತಂದಿರೋದನ್ನು ತಗೊಂಡು ತಿಂದ್ಬಿಟ್ರೆ ನಾವು, ಅವಳಿಗೆ ಫುಲ್ ಆ್ಯಕ್ಟಿವ್ ಆಗಿಬಿಡ್ತಾಳೆ. ನೋಡ್ತಾವಳೆ ಕೊಡ್ತಾರಾ ಇಲ್ವಾ ಅಂತ. ಓ ಮೈ ಗಾಡ್, ಹೆಂಗಪ್ಪ ತಿನ್ನೋದು ಇಷ್ಟೊಂದು ಗೈಸ್. ಸರಿ, ಗೌತಮಿ ಅವ್ರಿಗೆ ಇಟ್ಬಿಡೋಣ ಬನ್ನಿ. ಅವ್ರಿಗೂ ಇಟ್ಬಿಟ್ಟು ನಾವು ತಿನ್ಕೊಳ್ಳೋಣ ಗೈಸ್. ನಾನು ಸರಿ 10 ಮನೆಗೆ ಹೋಗ್ತಾಯಿದ್ದೀನಿ. ಕಾರ್ಗೆ ರ್ಯಾಟ್ ಮೆಶ್ ಹಾಕ್ಸ್ಬೇಕಿತ್ತು. ಸೊ ಅದು ಹೇಳಿದ್ವಿ, ಅದು ಬಂದಿದ್ದಾರೆ ಅಂತೆ. ಸೊ ನಾವು ಹೋಗಿ ಹಾಕ್ಸ್ಕೊಂಬರ್ತೀವಿ ಬನ್ನಿ.
ಮುಟ್ಟೋಗು ಇದ್ಬಿಡು ಅಲ್ಲಿ ಮುಟ್ಟೋಗು ಮುಟ್ಟೋ ಅಲ್ಲಿ ಮುಟ್ಟೋ ಮಗನೇ ಅಲ್ಲಿ ಉಫ್ ಊದು ಊದು ಗಾಳಿ ಊದು ಅಷ್ಟೇ ನೋಡೇ ಇಲ್ವೇ ನೀನು ಬದಕಳ ಜೋರಾಗಿ ಕಚ್ಬಿಟ್ಟ ಜೋರಾಗೆ ಕಂಪ್ಲೇಂಟ್ ಮಾಡ್ತೀನಿ ಪೊಲೀಸ್ಗೆ ನಾನು ಪೊಲೀಸ್ ಮನೆ ಬೇಕಾ ಇವ್ನು ಎತ್ತಾಕೊಂಡೋಗಿ ಇವ್ನು ಬೇಡ ಇವನು ಹೋಗ ರಸ್ಕಾಲ್ ಅದೇನು ಚೀಚೆ ಅನ್ಕೊಬಿಟ್ಟಿದ್ಯಾ ಹಾಂ ಹಾಂ ಅದೇನು ಲೆಗ್ ಪೀಸ್ ಅದು ಹಾಂ ಲೆಗ್ ಪೀಸ್ ಅದು ಅಲ್ಲೂ ಅಲ್ಲೂ ಹಾಂ ಹಾಂ ಸುಮ್ಮನೆ ಬಿಡು ನೋಡಿ ಗೈಸ್ ಈಗ ನಾನು ಏನು ಮಾಡ್ತೀನಿ ಲಲ 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 ಅಯ್ಯಯ್ಯೋ ಏನಿಬ್ರು ಅಪ್ಪ ಕಿತ್ತಾಡ್ತಾರೆ ಅದಕ್ಕೆ ಒಂದು ಇದು ಥ್ರೆಡ್ಗೆ ಬಾಲೆಲ್ಲ ಲೀಲೋ ನಿಂದು ಬಾಲು ಲೀಲೋ ಬಾಲಲ್ಲಿ ನಿಂದು ಗೈಸ್ ಗಾಯನ್ ಏನು ಮಾಡಿದ್ದೇನೆ ಗೊತ್ತಾ ನೋಡಿ ನಾನು ಸ್ಟ್ಯಾಂಡು ಹಾಂ ಹೊಡೆದೇ ಹಾಕ್ಬಿಟ್ಟವನೆ ಇಲ್ಲಿ ಇದ್ರ ಕೆಳಗಡೆ ಇಟ್ಟವನೆ ಗೈಸ್ ಕೆಳಗಡೆ ಇಟ್ಬಿಟ್ಟು ಆಟ ಆಡ್ತವನೆ ನಾನು ಅಬ್ಸರ್ವೇ ಮಾಡಲಿಲ್ಲ ಏನೋ ಇಟ್ಟವನೆ ಅಂದ್ಕೊಂಡು ಸುಮ್ಮನೆ ಇದ್ದೀನಿ ನಾನು ಈ ಚೇರ್ ಇಟ್ಟಿದ್ದಾನೆ ಅಂದ್ಕೊಂಡು ಸುಮ್ಮನೆ ಇದ್ದೀನಿ ಸರಿ ಅಂದ್ಬಿಟ್ಟು ಇಟ್ಬಿಟ್ಟು ಜೋರಾಗಿ ಎಗರ್ದ ಅದು ಪಟ್ ಅಂತು ನಾನು ಏನಪ್ಪ ಇಟ್ಟಿದ್ದು ನೋಡಿದೆ ನಮ್ಮ ಹೊಡೆದಾಕ್ಬಿಟ್ಟವನೇ ಗೈಸ್ ಹೊಡೆದಿಲ್ಲ ಹೋಗಿ ರೂಮಲ್ಲಿ ಹೋಗು ನನ್ನ ಕೋಪ ಬತ್ತೈತೆ ಹೊಡೆದ್ಬಿಡ್ತೀನಿ ಅಂದ್ಬಿಟ್ಟು ಕಳಿಸಿದ್ದೀನಿ ಹಿಂಗೆ ಮಾಡೋನೆ ಹೋಯ್ತಲ್ಲ ಇವಾಗ ಏನು ಮಾಡೋದು ಎಕ್ಸಸೈಸ್ಗೆ ನನ್ನ ಮಗ ಹಿಂಗೆ ಮಾಡಿದ್ರೆ ಏನು ಮಾಡೋದು ಲವ್ ಬಾರ ಈಚೆ ಬಾರ್ಲಾ ಲವ್ गायन बारला इचे बाईले बारो ಅದರಲ್ಲಿ ಯಾರು ಆಡ್ತಾರೇನೋ ಹಾಂ ಅದ್ರಲ್ಲಿ ಆಡ್ತಾರೆ ಯಾರಣ್ಣ ಹಾಂ ಹಾಂ ಸರಿ ಗೈಸ್ ಏನು ಮಾಡೋದು ಇವಾಗ ಏನಾದರೂ ಬೇರೆ ಅಡ್ಜಸ್ಟ್ಮೆಂಟ್ ಮಾಡ್ತೀನಿ ಆಲ್ರೆಡಿ ಇನ್ನೊಂದಿದೆ ಇದು ಲೈಟದು ಇದು ಏನು ಮಾಡೋದು ಬಾ ನಿನಗೈತೆ ಬಾ ಅಮ್ಮಗೆ ಹೇಳ್ತೀನಿ ಬಾ ಗೈಸ್ ಎಕ್ಸಸೈಸ್ ಮುಗಿದಿದೆ ಸೊ ಈಗ ಸ್ನಾನ ಮಾಡಿಕೊಂಡು ಎಡಿಟಿಂಗ್ ಮುಗಿಸ್ಕೊಂಡು ಇವತ್ತಿನ ಡೇ ಕ್ಲೋಸ್ ಮಾಡ್ತೀನಿ ಕೀಪ್ ವಾಚಿಂಗ್ ಅನದರ್ ಲೈಫು ನಾನು 5ನೇ ಸರಿ ನೋಡ್ತಾ ಇದ್ದೀನಿ ಇದು 6ನೇ ಸರಿ ಗೈಸ್ ತುಂಬ ಚೆನ್ನಾಗಿದೆ ಗೈಸ್ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮಾಡ್ತಾನೆ ಇರಿ ಕಾಮೆಂಟ್ ಮಾಡಿ ನಮಸ್ಕಾರ ಗುಡ್ ನೈಟ್